ವಿಕಲಾಂಗರಿಗೆ ಕಿಟ್ ವಿತರಿಸದೆ ಮುಂದೆ ಹೋದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನಿರಾಶೆಯೊಂದಿಗೆ ಮನೆಗೆ ಮರಳಿದ ವಿಕಲಾಂಗರು. ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ವಿಕಲಾಂಗ ಹಾಗೂ ದಿವ್ಯಾಂಗರಿಗೆ ನೀಡಬೇಕಾಗಿದ್ದ ಕಿಟ್ಗಳನ್ನು ನೀಡದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂದೆ ಹೋದ ಪ್ರಸಂಗ ಇಂದು ಶುಕ್ರವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬೀದರ್ ನಗರದಲ್ಲಿ ಜರುಗಿದೆ. ಬೀದರ್ ನಗರದ ಶಾರದಾ RCT ಹಾಲ್ನಲ್ಲಿ ನಡೆದ KDP ಸಭೆ ಬಳಿಕ ಕಿಟ್ ವಿತರಣೆಗಾಗಿ ಸಮಯ ನಿಗದಿಪಡಿಸಿ ಅಗತ್ಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಲ್ಯಾಪ್ಟಾಪ್ ಸೇರಿದಂತೆ ವಿವಿಧ ಕಿಟ್ಗಳನ್ನು ಪಡೆಯಲೆಂದು ಬೀದರ್ ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಬೆಳಗ್ಗೆ 9 ಗಂಟೆಯಿಂದಲೇ ವಿಕಲಾಂಗರು ಹಾಗೂ ದಿವ್ಯಾಂಗರು ಕಚೇರಿ ಬಳಿ ಆಗಮಿಸಿ ಕಿಟ್ ಪಡೆಯಲು ಕಾದು ಕುಳಿತಿದ್ದರು. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫಲಾನುಭವಿಗಳಿಗೆ ಕಿಟ್ ನೀಡದೆ ಹಾಗೆ ಮುಂದೆ ಹೋದ ಹಿನ್ನೆಲೆಯಲ್ಲಿ ಕಿಟ್ಗಳನ್ನು ಪಡೆಯಲೆಂದು ಆಗಮಿಸಿದ ದಿವ್ಯಾಂಗರು ಹಾಗೂ ವಿಕಲಾಂಗರು ನಿರಾಶೆಯೊಂದಿಗೆ ಮನೆಗೆ ಮರಳಬೇಕಾದ ಪ್ರಸಂಗ ಎದುರಾಯಿತು. ಈ ಸಂದರ್ಭದಲ್ಲಿ ದಿವ್ಯಾಂಗ ಫಲಾನುಭವಿ ಅಕ್ಷತಾ ಎನ್ನುವವರು ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಕಿಟ್ಗಳನ್ನು ಪಡೆಯಲೆಂದು ಬೆಳಗ್ಗೆ 9 ಗಂಟೆಯಿಂದ ಊಟ ಮಾಡದೆ ಕಚೇರಿ ಬಳಿ ಆಗಮಿಸಿ ಕಾದು ಕುಳಿತಿದ್ದೇವೆ. ಆದರೆ ಸಚಿವರು ಕಿಟ್ಗಳನ್ನು ವಿತರಿಸದೆ ಮುಂದೆ ಸಾಗುವ ಮೂಲಕ ನಮ್ಮೆಲ್ಲರಿಗೂ ನಿರಾಸೆ ಮೂಡಿಸಿದ್ದಾರೆ. ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಪ್ರಸಂಗ ಜರುಗಿದ್ದು, ನಾಳೆಯಾದರೂ ಸಂಬಂಧಿತ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಚಿವರ ಕೈಯಿಂದ ನಮಗೆ ಕಿಟ್ಗಳ ವಿತರಣೆಗೆ ಅಗತ್ಯ ವ್ಯವಸ್ಥೆ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಏನಂದ್ರಿ ಈಗ ಎಷ್ಟು ಗಂಟೆಗೆ ಬಂದ್ರಿ ಬೆಳಗ್ಗೆ? ಸರ್ 9 ಗಂಟೆಗೆ ಬಂದಿದ್ದೀವಿ. ಈಗ ಕೊಟ್ಟು ಮಿನಿಸ್ಟರ್ ಹೋದ್ರಲ್ಲ ಮತ್ತೆ ಕೊಟ್ರ ನಿಮ್ಗ? ಸರ್ ಆಕ್ಚುಲಿ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಆಫೀಸ್ ಕಡೆಯಿಂದ ಅವರಿಗೆ ಮಾಹಿತಿ ಸಿಕ್ಕಿದೆಯಾ ಅಂತ ನಂಗೆ ಒಂದ್ ಸ್ವಲ್ಪ ಡೌಟ್. ಯಾಕಂದ್ರೆ ಅವ್ರಿಗೆ ಮಾಹಿತಿ ಸಿಕ್ಕಿದ್ರೆ ಅವ್ರು ಇಲ್ಲಿ ನಾವು ಸೈಡಿಂದ ಬೆಳಗ್ಗೆಯಿಂದನೂ ಇಲ್ಲ ನಿಂತಿದ್ದೀವಿ. ಮತ್ತೀಗ ನೋಡ್ಕೊಂಡು ಹಂಗೆ ಹೋದ್ರಲ್ಲ ಸರ್, ಅವ್ರಿಗೆ ಮಾಹಿತಿ ಸಿಕ್ಕಿದೆ ಅವರು ನೋಡ್ಬೇಕಾಗಿತ್ತಲ್ಲ. ಈಗ ಅವ್ರಿಗೆ ಮಾಹಿತಿ ಸಿಕ್ಕಿಲ್ಲದೆ ಸಿಕ್ಕಿದ ಕಾರಣಕ್ಕೆ ಅವ್ರು ಹೋಗಿದ್ದಾರೆ. ಈಗ ಇಲ್ಲಿ ನಿಮ್ಮ ಹತ್ರ ನಿಂದ್ರಿಸಿದ್ರಲ್ಲ ಗಾಡಿ, ಏನಾರ ಹೇಳಿದ್ರ? ನಮಗೇನು ಮಾಹಿತಿ ಹೇಳ್ಸಿದಲ್ಲ ಸರ್. ಈಗ ನಾವು ಪ್ಲೇಟ್ಸ್ ಮೇಲೆ ಅಂಗವಿಕಲರ ಮೇಲೆ ಅವ್ರು ಮಾತಾಡ್ಸ್ಬೇಕಲ್ಲ ನಮ್ಗೆ. ಬೆಳಗ್ಗೆ ಬಂದ್ ಕೂತೀರಿ? ಬೆಳಗ್ಗೆ 9 ಗಂಟೆಯಿಂದ ಇಲ್ಲೇ ಕಾಯ್ತಿದೀವಿ ನಾವು, ಇನ್ನೂ ಊಟನೂ ಮಾಡಿಲ್ಲ. ಎಷ್ಟು ಜನ ನನ್ನಂತರ ಇನ್ನು ಎಷ್ಟು ನಾಲ್ಕು ಇಲ್ಲಿ ನಿಂತಿದ್ದಾರೆ ನೋಡು. ಹಂಗೆ ಹೋದ್ರೆ ಅವರು ಕಾರಲ್ಲಿ ಪಾಪ ಏನೋ ಸರ್ಕಾರದಿಂದ ಯೋಜನೆ ಸಿಗುತ್ತಂತ ಬಂದಿದ್ರಿ, ಕೊಳ್ಳಾರ್ದನ ಹೋದ್ರಿ. ಈಗ ಖುಷಿ ಇತ್ತು ಮಿನಿಸ್ಟರ್ ಕೊಡ್ತಾರ ಅನ್ನೋದು. ಅಲ್ಲ, ನಮ್ದು ಬಂದ್ಬಿಟ್ಟು ಪ್ರಾಪರು ಎಷ್ಟು ಬೇರೆ ಬೇರೆ ಹಳ್ಳಿಗಳಿಂದೆಲ್ಲ ಬಂದಿದ್ದಾರೆ. ಬೆಳಗ್ಗೆ ಬಂದವ್ರು ಇಲ್ಲಿವರೆಗೂ ಊಟ ಮಾಡೋದು ಹಂಗೆ ಕಾಯ್ಬೇಕು. ಈಗ ವಾಪಸ್ ಬರ್ತೀನಿ ಅಂದ್ರೆ ಹೋದ್ರಲ್ಲ? ಗೊತ್ತಿಲ್ಲ ಸರ್. ಇವು ಅಧಿಕಾರಿಗಳು ಏನಂದ್ರೆ ಇಲ್ಲಿಯವರು ನಮಗೇನು ಮಾಹಿತಿ ಸಿಕ್ಕಿಲ್ಲ ಸರ್. ನಾವು ಮಾತಾಡ್ಸಿಲ್ಲ. ಅವರು ನಮ್ಮ ಬಂದು ಮಾತಾಡಿಸ್ಬೇಕು. ಆಕ್ಚುಲಿ ನಮಗೆ ಕಾಣುತ್ತಾ? ಯಾವ್ದು ಹಿರಿಯ ನಾಗರಿಕ ಮತ್ತು ವಿಶೇಷ ಚೇತನ ಇಲಾಖೆದವ್ರು ಕರೆಸಿದಾರ? ನಿಮ್ಮ ಹೆಸರು? ಅಕ್ಷತಾ.